ಇಸ್ರೋದ ಭವಿಷ್ಯದ ಕಾರ್ಯಕ್ರಮಗಳು ನೋಡ್ಬಿಡೋಣ ಒಂದೊಂದೇ. ಒಂದು ಚಂದ್ರಯಾನ್ 4, ಚಂದ್ರನಿನ ಮಣ್ಣನ್ನ ಭೂಮಿಗೆ ತರುವಂತ ಕಾರ್ಯಕ್ರಮ. ಚಂದ್ರನಿಂದ ಮಣ್ಣನ್ನು ಭೂಮಿಗೆ ತರುವಂತ ಕಾರ್ಯಕ್ರಮ. ಓಕೆ, ಇಟ್ ಇಸ್ ಎ ಸ್ಯಾಂಪಲ್ ರಿಟರ್ನ್ ಮಿಷನ್ ಫ್ರಮ್ ಲೂನಾರ್ ಸರ್ಫೇಸ್. ಅಂದ್ರೆ ಚಂದ್ರನ ಅಂಗಳದಿಂದ ಮಣ್ಣನ್ನು ಭೂಮಿಗೆ ತರುವಂಥದ್ದು. ಚಂದ್ರಯಾನ್ 4 2028 ಅಂತ ಅನ್ಕೊಂಡಿದೀವಿ. ನೆಕ್ಸ್ಟ್ ಮಾಮ್ 2 ಅಂದ್ರೆ ಮಂಗಳಯಾನ್ 2 2027 ಆರ್ 28 ಆಗ್ಬೋದ್ರಿ. ಇಯರ್ ಏನ್ ಬೇಡ, ಡೈರೆಕ್ಟ್ ಬರ್ಕೊಳ್ಳಿ. ಮಾಮ್ 2, ಆಮೇಲೆ ಶುಕ್ರಯಾನ್ 1, ಶುಕ್ರಯಾನ್ ಅಥವಾ ವಾಮ್ ಅಂತ ವೀನಸ್ ಆರ್ಬಿಟರ್ ಮಿಷನ್. ಓಕೆ, ಒಂದು ಶುಕ್ರಯಾನ್ 1 ಅಥವಾ ವೀನಸ್ ಆರ್ಬಿಟರ್ ಮಿಷನ್. ಇನ್ನು 4ನೇದು ತುಂಬಾ ಇಂಪಾರ್ಟೆಂಟ್, ಗಗನಯಾನ್. ಆಮೇಲೆ BAS, ಭಾರತೀಯ ಅಂತರಿಕ್ಷ ಸ್ಟೇಷನ್. BAS ತುಂಬಾ ಇಂಪಾರ್ಟೆಂಟ್, ಭಾರತೀಯ ಅಂತರಿಕ್ಷ ಸ್ಟೇಷನ್ BAS. ಓಕೆ, ಇಷ್ಟು ಇಂಪಾರ್ಟೆಂಟ್ ಮೇಜರ್. ಓಕೆನಾ. ಇಲ್ಲಿ ಗಗನಯಾನ್ ಅಂದ್ರೆ, ಗಗನ ಅಂದ್ರೆ ಆಕಾಶ, ಸ್ಪೇಸ್. ಯಾನ ಅಂದ್ರೆ ಟ್ರಾವೆಲಿಂಗ್, ಪ್ರಯಾಣ. ಸೊ ಇದ್ರ ಮುಖಾಂತರ ಓಕೆ ಭಾರತದ ಮೂಲಕ ಅಂದ್ರೆ ಭಾರತದ ಮೂಲಕ ಭಾರತೀಯ ರಾಕೆಟ್ಗಳನ್ನು ಬಳಸಿ ಭಾರತೀಯರನ್ನ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಕಳಿಸುವಂತ ಕಾರ್ಯಕ್ರಮ. ಸೊ ಅದನ್ನ ಹಿಂಗೆ ಹೇಳ್ಬೋದು, ಫಸ್ಟ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್ ಆಫ್ ಇಂಡಿಯಾ, ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮ. ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮ. ಇಟ್ ಇಸ್ ದಿ ಇಂಡಿಯಾಸ್ ಫಸ್ಟ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್. ಸೊ ಅಂಡರ್ ದಿಸ್, ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಓಕೆ ಏಮ್ ಟು ಸೆಂಡ್ 3 ಆಸ್ಟ್ರೋನಾಟ್ಸ್. ಅಂದ್ರೆ ಈ ಕಾರ್ಯಕ್ರಮದ ಅಡಿಯಲ್ಲಿ 3 ಗಗನಯಾತ್ರಿಗಳನ್ನು, ಅಂದ್ರೆ ಭಾರತೀಯ ಗಗನಯಾತ್ರಿಗಳು ಓಕೆ ಇಂಟು ಸ್ಪೇಸ್ ಫಾರ್ 5 days, 3 to 5 days. 3 ಗಗನಯಾತ್ರಿಗಳನ್ನು ಸುಮಾರು 3 ರಿಂದ 5 ದಿನಗಳ ಕಾಲ ಬಾಹ್ಯಾಕಾಶಕ್ಕೆ ಕಳುಹಿಸುವ ಕಾರ್ಯಕ್ರಮ. ಓಕೆ, ಸೆಂಡಿಂಗ್ 3 astronauts into space for 3 to 5 days. 3 ಗಗನಯಾತ್ರಿಗಳನ್ನು ಓಕೆ 3 ರಿಂದ 5 ದಿನಗಳ ಕಾಲ ಬಾಹ್ಯಾಕಾಶಕ್ಕೆ ಕಳುಹಿಸಿಕೊಡುವಂತ ಒಂದು ಕಾರ್ಯಕ್ರಮಕ್ಕೆ ಸೊ ನಾವು ಗಗನಯಾನ ಅಂತ ಕರಿತೀವಿ. ಇದ್ರ ಮೂಲಕ ಅದೇ ಮೇನ್ ಉದ್ದೇಶ.